ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ಇವತ್ತಿನ ದಿವಸ ಗೌರಿ ಹುಣ್ಣಿಮೆ ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ. ಈ ದಿವಸ ಬಹಳಷ್ಟು ಒಳ್ಳೆಯ ಕಾರ್ಯಗಳನ್ನು ನಾವು ನೆರವೇರಿಸಿದ್ರೆ ಅವೆಲ್ಲವುಗಳ ಒಂದು ಪರಿಣಾಮ, ಅದರ ಒಂದು ಫಲ ಭಾಳ ನಮಗೆ ಶೀಘ್ರದೊಳಗೆ ದೊರೀತೈತಿ ಅಂತಕ್ಕಂಥದ್ದು. ಹಿಂಗೆ ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂಥ ಈ ಗೌರಿ ಹುಣ್ಣಿಮೆ ದಿವಸ ಹೆಚ್ಚು ಕೃತಿಕಾ ನಕ್ಷತ್ರ ಇದ್ರೆ ಅವತ್ತು ಭಾಳ ವಿಶೇಷವಾಗಿ ಏನು ಮಾಡ್ಬೇಕಂದ್ರೆ ಆ ಕಾರ್ತಿಕೇಯನ ದರ್ಶನವನ್ನು ಪಡಿಬೇಕು. ಕಾರ್ತಿಕೇಯನ ದರ್ಶನವನ್ನು ಪಡೆದ್ವಿ ಅಂತಂದ್ರೆ ನಮಗೆ 7 ಜನ್ಮಗಳವರೆಗೆ ನಮಗೇನು ಮಾಡ್ತಾನಂದ್ರೆ ಆಶೀರ್ವಾದ ಮಾಡ್ತಾನಂದ್ರೆ ಸಂಪತ್ತು ಬರುವಂಗೆ, ಸಿರಿವಂತರಾಗುವಂಗೆ, ಜ್ಞಾನವಂತರಾಗುವಂಗೆ ಏನು ಮಾಡ್ತಾನಂದ್ರೆ 7 ಜನ್ಮಾಂತರದವರೆಗೆ ನಮ್ಮನ್ನು ಧನಿಕರನ್ನಾಗಿ ಜ್ಞಾನವಂತರನ್ನಾಗಿ ಹುಟ್ಟಿಸ್ತಾನಂತ. ಅಂದ್ರೆ ಇವತ್ತು ಕೃತಿಕಾ ನಕ್ಷತ್ರ ಕಾರ್ತಿಕೇಯನಿಗೆ ಸಂಬಂಧಪಟ್ಟಂಥ ನಕ್ಷತ್ರ ಆಗಿದ್ದರಿಂದ ಅದರ ಜೊತೆಗೆ ಕಾರ್ತಿಕ ಮಾಸದೊಳಗೆ ಗೌರಿ ಹುಣ್ಣಿಮೆಯ ಈ ಒಂದು ಸುಸಂದರ್ಭದೊಳಗೆ ಆ ಒಂದು ಕೃತಿಕಾ ನಕ್ಷತ್ರ ಇತ್ತಪ್ಪ ಅಂತಂದ್ರೆ ಬಹಳ ವಿಶೇಷವಾಗಿ ನಾವೇನು ಮಾಡ್ಬೇಕಂದ್ರೆ ಆ ಷಣ್ಮುಖ ಸ್ವಾಮಿಯ ದರ್ಶನವನ್ನು ಪಡಿಬೇಕು ಅಂಥೇಳಿ ಶಾಸ್ತ್ರದೊಳಗೆ ಬರೀತಾರೆ. ಇವತ್ತಿನ ದಿವಸ ಏನು ಮಾಡ್ಬೇಕಂತಂದ್ರೆ ಎತ್ತನ್ನು ಆಕಳದ ಜೊತೆ ವಿವಾಹವನ್ನು ಮಾಡಿದ್ವಿ ಅಂತಂದ್ರೆ ನಮಗೆ ಪಿತೃದೇವತೆಗಳು, ಪಿತೃದೋಷಗಳ ಬಾಧೆಗಳು ಎಲ್ಲವೂ ನೀಗಿ ನಮಗೆ ಪಿತೃದೇವತೆಗಳು ಏನು ಮಾಡ್ತಾರಂದ್ರೆ ಸಂತುಷ್ಟರಾಗಿ ನಮಗೆ ಅಖಂಡವಾದ ಆಶೀರ್ವಾದವನ್ನು ಮಾಡ್ತಾರೆ. ಮನುಷ್ಯನ ಎಲ್ಲ ಒಂದು ಏಳಿಗೆಗಳಿಗೆ ದೇವರು ವರ ಕೊಟ್ಟರು ಸಹಿತ ಪೂಜಾರಿ ವರ ಕೊಡೋದಿಲ್ಲ ಅಂತಕ್ಕಂಥ ಗಾದಿ ಮಾತು ಬಂದತಲ್ಲ, ಹಂಗೆ ದೇವರು ವರ ಕೊಟ್ಟರು ಸಹಿತ ಪಿತೃದೇವತೆಗಳು ನಮ್ಮ ಮ್ಯಾಲೆ ಶಿಟ್ಟಾಗಿದ್ರು ಅಂದ್ರೆ ದೇವರು ವರ ನಮಗೆ ತಟ್ಟೋದಿಲ್ಲ. ಆದ್ದರಿಂದ ನಾವೇನು ಮಾಡ್ಬೇಕಂದ್ರೆ ಪಿತೃದೇವತೆಗಳನ್ನು ಸಂತುಷ್ಟಿ ಪಡಿಸಬೇಕು ಅಂತಂದ್ರೆ ಇವತ್ತಿನ ದಿವಸ ಎತ್ತನ್ನು ಗೋವಿನ ಜೊತೆಗೆ ವಿವಾಹವನ್ನು ಮಾಡಿದ್ರೆ ಪಿತೃದೇವತೆಗಳು ಏನು ಮಾಡ್ತಾರಂದ್ರೆ ಸಂತೃಪ್ತಿ ಹೊಂದಿ ನಮಗೆ ಅಖಂಡವಾದ ಆಶೀರ್ವಾದವನ್ನು ಮಾಡ್ತಾರೆ. ಇದನ್ನ ಮಾಡಿದ್ರೆ ಏನಾಗತ್ತಂದ್ರೆ ಅಶ್ವಮೇಧ ಯಾಗ ಮಾಡಿದಂತಹ ಫಲ ನಮಗೆ ದೊರೀತೈತಿ. ಜೊತೆಗೆ ಇವತ್ತಿನ ದಿವಸ ವೇದವ್ಯಾಸರಿಗೆ ವಿಶೇಷವಾಗಿರತಕ್ಕಂಥ ಒಂದು ಪೂಜೆಯನ್ನು ಸಲ್ಲಿಸುವಂಥ ಪ್ರಸಕ್ತವಾದಂಥ ದಿನ. ಇದರ ಜೊತೆಗೆ ಜಗದೊಡೆಯನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ ಇವತ್ತು ಏನು ಮಾಡಿದ ಅಂದ್ರೆ ಮತ್ಸ್ಯಾವತಾರವನ್ನು ತಾಳಿದ. ಆ ಮೀನಿನ ಅವತಾರವನ್ನು ತಾಳಿ ಆ ಒಂದು ಜಗತ್ತಿನ ಒಂದು ಸೃಷ್ಟಿಗೆ ತಾನೇನು ಮಾಡಿದ ಅಂದ್ರೆ ದೋಣಿಯ ಉಪಾಧಿ ಒಳಗೆ ಈ ಒಂದು ಮತ್ಸ್ಯಾವತಾರವನ್ನು ಮಾಡಿದ ಅಂತಕ್ಕಂಥದ್ದು ಬರ್ತೈತಿ. ಆದ್ದರಿಂದ ಇವತ್ತು ಸಹಿತ ಆ ಮತ್ಸ್ಯ ಜಯಂತಿಯನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಆಗೈತಿ. ಹೀಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ದಿನ. ಇವತ್ತಿನ ದಿವಸ ಪ್ರದೋಷ ಕಾಲ ಅಂಥೇಳಿ ಬರ್ತೈತಿ. ಆ ಪ್ರದೋಷ ಕಾಲದೊಳಗೆ ದೀಪವನ್ನು ಬೆಳಗುವುದರಿಂದ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ, ನಮ್ಮಲ್ಲಿರ್ತಕ್ಕಂಥ ಅಂಧಕಾರ ಎಲ್ಲ ನಾಶ ಆಗಿ ಸುಜ್ಞಾನ ಪ್ರಾಪ್ತಿಯಾಗ್ತತಿ, ಸಂಪತ್ತು ಪ್ರಾಪ್ತಿಯಾಗ್ತತಿ ಅಂತಕ್ಕಂಥದ್ದು. ಇದರ ಜೊತೆಗೆ ಧಾತ್ರಿ ಪೂಜೆಯನ್ನು ಸಹಿತ ಮಾಡ್ತಾರೆ. ಅದರ ಜೊತೆಗೆ ಹೋಮ ಹವನಗಳನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವತ್ತಿನ ದಿವಸ ವಿಶೇಷವಾಗಿ ವನಭೋಜನಕ್ಕೂ ಸಹಿತ ಹೋಗುವಂಥ ಒಂದು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತಿನ ಒಂದು ದಿನ ಆಗೈತಿ. ಇದರ ಜೊತೆಗೆ ಏನು ಮಾಡ್ತಾರಂತಂದ್ರೆ ಈ ಒಂದು ಗೌರಿ ಹುಣ್ಣಿಮೆಯ ಒಂದು ಸಂದರ್ಭದೊಳಗೆ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ವಿಶೇಷವಾಗಿ ಆ ಒಂದು ಚೆನ್ನಮ್ಮನ ದಂಡಿಯನ್ನು ಹಾಕ್ತಾರೆ. ಆ ಚೆನ್ನಮ್ಮನ ದಂಡಿಯನ್ನು ಹಾಕಿ ಆ ಒಂದು ಹೆಣ್ಣು ಮಕ್ಕಳ ಕೈಯೊಳಗೆ ಆ ಸಕ್ಕರೆ ಗೊಂಬೆಗಳ ಒಂದು ಆರತಿಯನ್ನು ಬೆಳಗುವಂಥ ಸಂದರ್ಭ ಐತಿ. ಇವೆಲ್ಲದರ ಹಿಂದೆಯೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ನಮ್ಮ ಇತಿಹಾಸಗಳು ನಮಗೆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುವಂಥ ಸಂದರ್ಭದೊಳಗೆ ನಮಗೆಲ್ಲ ಒಂದು ಜ್ಞಾನದ ಮಾರ್ಗವನ್ನು ತಿಳಿಸ್ತಾವ. ಇಲ್ಲಿ ಏನಪ್ಪ ಅಂದ್ರೆ ನಾವೆಲ್ಲರೂ ಹುಟ್ಟಿ ಬಂದೇವಲ್ಲ, ಈ ಜೀವಾತ್ಮರೆಲ್ಲರೂ ಒಳಗಿರ್ತಕ್ಕಂಥ ಒಂದು ಬಣ್ಣ ಏನಪ್ಪ ಅಂದ್ರೆ ಸಪ್ತ ಬಣ್ಣದ ರೂಪದೊಳಗೆ 7 ಚಕ್ರಗಳು ಮನುಷ್ಯನ ಒಂದು ದೇಹದೊಳಗದಾವ. ಆ 7 ಚಕ್ರಗಳ ರೂಪದೊಳಗೆ ಏನದ ಅಂತಂದ್ರೆ ಮನುಷ್ಯನ ಬಣ್ಣ ಇರ್ತೈತಿ. ಅದಕ್ಕೆ ಬಣ್ಣದ ಗೊಂಬೆಗಳನ್ನು ಮಾಡ್ತಾರೆ. ಸಕ್ರಿ ಮೂಲ ವಸ್ತು ಒಂದೈತಿ. ಆ ಪ್ರತಿಯೊಬ್ಬರಲ್ಲಿಯೂ ಸಹಿತ ಇರ್ತಕ್ಕಂಥ ಆತ್ಮದ ರೂಪ ಏನೈತಲ್ಲ ಅದು ಸಕ್ಕರೆಯ ರೂಪದೊಳಗೆ ಒಂದೈತಿ. ಅಂದ್ರೆ ಇಲ್ಲಿ ಸಕ್ಕರೆ ಅಂದ್ರೆ ಆತ್ಮದ ರೂಪ, ಗೊಂಬೆಗಳು ಅಂತಂದ್ರೆ ನೀವೆಲ್ಲರೂ ಏನದೇವಲ್ಲ ನಾವೆಲ್ಲರೂ ಸಹಿತ ಗೊಂಬೆ ಇದ್ದಂಗೆ. ಇನ್ನು ಈ ಸಕ್ರೆ ಗೊಂಬೆಯನ್ನು ಮಾಡುವವ ಯಾರು ಅಂತಂದ್ರೆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಆ ಪಡಚ್ಚಿಗೆ ಹಾಕಿ ನಮ್ಮನ್ನು ತೆಗೆದು ಗೊಂಬೆ ಮಾಡಿ ಬಿಟ್ಟಾನ. ನಾವೇನು ಮಾಡಾಕತ್ತೇವಂದ್ರೆ ಈ ಜಗತ್ತು ನಮ್ಮದು ಅಂಥೇಳಿ
ಏನು ಮಾಡಬಾರ್ದು ಅದನ್ನೆಲ್ಲ ಮಾಡಾಕತ್ತೀವಿ. ಆದ್ದರಿಂದ ನಾವೆಲ್ಲ ಹೆಂಗಪ್ಪ ಅಂದ್ರೆ ಸಕ್ರೆ ಗೊಂಬಿದ್ದಂಗೆ ನಮ್ಮ ಕೆಲಸ ಮುಗೀತಪ್ಪ ಅಂದ್ರೆ ನಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಇವತ್ತಿನ ದಿವಸ ನಮ್ಮನ್ನು ನಾವು ಆ ಗೌರಿ ಪಾರ್ವತಿಯ ಒಂದು ಪಾದಕ್ಕೆ ನಮ್ಮನ್ನು ನಾವು ಅರ್ಪಣೆ ಮಾಡಿದ್ವಿ ಅಂತಂದ್ರೆ ನಾವು ಸಕ್ರೆ ಗೊಂಬೆಯಾಗಿ ಜನನ ತಾಳಿದಂಥ ಈ ಒಂದು ಜನ್ಮ ಸಾರ್ಥಕ ಪಡಿತೈತಿ ಅಂತಕ್ಕಂಥದ್ದನ್ನು ಇಲ್ಲಿ ಏನು ಮಾಡ್ತಾರಂದ್ರೆ ಸಾಂಕೇತಿಕ ರೂಪದೊಳಗೆ ನಾವೆಲ್ಲರೂ ಆಚರಣೆಯನ್ನು ಮಾಡಿಕೊಂಡು ಬಂದೇವಿ. ಆದ್ದರಿಂದ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ದಿನದೊಳಗೆ ಈ ಎಲ್ಲ ಹಬ್ಬ ಹರಿದಿನಗಳನ್ನು ಅವುಗಳ ಅರ್ಥವನ್ನು ತಿಳಿದು ಆಚರಣೆ ಮಾಡಿದರೆ ಭಾಳಷ್ಟು ಒಳ್ಳೆಯದಾಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೆ.